ಮದುವೆಯಾಗಿ ಮಡದಿ ಇದ್ರೂ ಆತ ಪರಸ್ತ್ರೀ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ. ಆದರೆ ಈಗ ಪ್ರಿಯಕರನನ್ನ ಕೊಂದು ಪ್ರೇಯಸಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬಂದು. ಜಾತ್ರೆಗೆ ಕರೆಸಿ ಪ್ರಿಯಕರನನ್ನೇ ಬಲಿ ಪಡೆದಳು. ಕೊಲೆ ಮಾಡಿ ಕೃಷಿ ಹೊಂಡದಲ್ಲಿ ಹೂತಿಟ್ಟಳು. ಈ ದೃಶ್ಯ ನೋಡ್ತಿದ್ರೆ ಇಲ್ಲೊಂದು ಕ್ರೈಮ್ ಆಗಿದೆ ಅನ್ನೋದು ಫೇಕ್ಸ್. ಭೀಕರವಾಗಿ ಕೊಲೆ ಮಾಡಿಬಿಟ್ಟು ದುಷ್ಕರ್ಮಿಗಳು ಕೃಷಿ ಹೊಂಡದಲ್ಲಿ ಶವ ಹೂತಿಟ್ಟು ಪರಾರಿಯಾಗಿದ್ರು. ತನಿಖೆಗಿಳಿದ ಪೊಲೀಸರಿಗೆ ಇದೀಗ ಹತ್ಯೆ ಹಿಂದಿನ ಅಸಲಿಯತ್ತು ಗೊತ್ತಾಗಿದೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಗ್ರಾಮದಲ್ಲಿ ಕಳೆದ 10 ದಿನಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಯಾಗಿದ್ದು ಆಂಧ್ರ ಮೂಲದ ಬಾಲರಾಜ್ ಎಂಬಾತ. ಈತ ಕಳೆದ 2 ವರ್ಷಗಳಿಂದ ಹಿರೇಹಳ್ಳ ಗ್ರಾಮದ ಮಹಿಳೆಯೊಬ್ಬಳ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಅಲ್ಲದೆ ಆಕೆಯ ಜೊತೆಯಲ್ಲೇ ತೋಟದ ಮನೆಯಲ್ಲಿ ವಾಸವಾಗಿದ್ದಂತೆ. ಒಂದು ತಿಂಗಳ ಹಿಂದೆ ಬಾಲರಾಜ್ ವಾಪಸ್ ಊರಿಗೆ ಹೋಗಿದ್ದ. ಹಿರೇಹಳ್ಳಿ ಕಡೆಗೆ ಸುಳಿದಿರಲಿಲ್ಲ. ಆದ್ರೆ ಪ್ರೇಯಸಿ ನಾಗವೇಣಿ ಊರಲ್ಲಿ ಮಾರಮ್ಮ ಹಬ್ಬ ಇದೆ ಬಾ ಎಂದು ಕರೆಸಿ ಕತೆ ಮುಗಿಸಿದ್ದಾಳೆ. ಬಳಿಕ ಅದೇ ಜಮೀನಿನೊಳಗೆ ಮೃತದೇಹ ಹೂತಿಟ್ಟು ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದಾಳೆ. ನಾವ್ ಮಾಡಿದ್ವಿ ಸರ್, ಸ್ವಿಚ್ ಆಫ್ ಅಂತಾನೆ ಬಂತು. ಆಯಮ್ಗೆ ಮಾಡಿದೆ, ಆಯಮ್ ರಿಸೀವ್ ಮಾಡಿಲ್ಲ ಸರ್. ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಸರ್. ಆಯಮ್ಮ ಮತ್ತೆ ನಿಮ್ ಚಿಕ್ಕಪ್ಪ ಬ್ಲಾಕ್ ಲಿಸ್ಟ್ ಹಾಕೈತೆ, ಏನು ಗೊತ್ತಿಲ್ಲ, ಎಲ್ಲೈತೆ ಗೊತ್ತಿಲ್ಲ ನನಗಂತ 2 ಸತಿ ಫೋನ್ ಮಾಡೈತೆ. ಮತ್ತೆ ನಾ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಆನ್ ಬಂದ್ರು ರಿಸೀವ್ ಮಾಡಿಲ್ಲ ಸರ್. ಕೃಷಿ ಹೊಂಡದ ಮಣ್ಣಿನಲ್ಲಿ ಹೂತಿಟ್ಟ ಶವದ ವಾಸನೆ ಬರಲಾರಂಭಿಸಿತ್ತು. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೂ ಅನುಮಾನ ಮೂಡಿಸಿತ್ತು. ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಕೊಲೆ ಮಾಹಿತಿ ಕೊಟ್ಟಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ತಳಕು ಪೊಲೀಸರು ನಾಗಮಣಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ. ಆಗ ಆರೋಪಿ ಕೊಲೆಯ ಕಹಾನಿ ಬಾಯ್ ಬಿಟ್ಟಿದ್ದಾಳೆ. ಸೋಮವಾರ ದಿನ ಬಂದೇನೆ. ನಮ್ಮ ಅಕ್ಕ ಮಂಗಳವಾರ ಫೋನ್ ಮಾಡಿತ್ತು. ಇವತ್ತಿಗೆ 10 ದಿವಸ ಆಯ್ತು. ನಮ್ಮ ಅಕ್ಕಗೆ ಫೋನ್ ಮಾಡೇನೆ, ಎಲ್ಲ ಚಿಕ್ಕಪ್ಪ ಅಂದ್ರೆ ನಾನು ಇಲ್ಲ ಇದ್ದೀನಿ, ನಾಗಮಣಿ ಹತ್ರ ಕೊತ್ತಂಬರಿ ಎಲ್ಲ ತರಕಾರಿ ಮಾಡ್ತಾ ನಾಗಮಣಿ ತರಕಾರಿ ಎಲ್ಲ ಮಾಡ್ತಾ ಇದೀವಿ, ಇಲ್ಲಿ 5 ಮಲ್ಕಮ್ಮೂರ್ ಹತ್ರ ಅಂತ ಹೇಳಿದ್ರೆ ರಾತ್ರಿ ಅಲ್ಲೇ ಫೋನ್ ಸ್ವಿಚ್ ಆಫ್ ನಾನು ಚಿಕ್ಕಪ್ಪ ಮಾಡಿದ್ರೆ. ನಿಜ ಯಾವತ್ತಿದ್ರೂ ಹೊರಗೆ ಬರುತ್ತೆ ಅನ್ನೋ ಹಾಗೆ ಪೊಲೀಸರು ಕೊಲೆ ಪ್ರಕರಣ ಭೇದಿಸಿ ಆರೋಪಿ ನಾಗವೇಣಿಯನ್ನ ಬಂಧಿಸಿದ್ದಾರೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಮದುವೆಯಾಗಿ ಮಡದಿ ಇದ್ರೂ ಆತ ಪರಸ್ತ್ರೀ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ. ಆದರೆ ಈಗ ಪ್ರಿಯಕರನನ್ನ ಕೊಂದು ಪ್ರೇಯಸಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬಂದು. ಜಾತ್ರೆಗೆ ಕರೆಸಿ ಪ್ರಿಯಕರನನ್ನೇ ಬಲಿ ಪಡೆದಳು. ಕೊಲೆ ಮಾಡಿ ಕೃಷಿ ಹೊಂಡದಲ್ಲಿ ಹೂತಿಟ್ಟಳು. ಈ ದೃಶ್ಯ ನೋಡ್ತಿದ್ರೆ ಇಲ್ಲೊಂದು ಕ್ರೈಮ್ ಆಗಿದೆ ಅನ್ನೋದು ಫೇಕ್ಸ್. ಭೀಕರವಾಗಿ ಕೊಲೆ ಮಾಡಿಬಿಟ್ಟು ದುಷ್ಕರ್ಮಿಗಳು ಕೃಷಿ ಹೊಂಡದಲ್ಲಿ ಶವ ಹೂತಿಟ್ಟು ಪರಾರಿಯಾಗಿದ್ರು. ತನಿಖೆಗಿಳಿದ ಪೊಲೀಸರಿಗೆ ಇದೀಗ ಹತ್ಯೆ ಹಿಂದಿನ ಅಸಲಿಯತ್ತು ಗೊತ್ತಾಗಿದೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಗ್ರಾಮದಲ್ಲಿ ಕಳೆದ 10 ದಿನಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಯಾಗಿದ್ದು ಆಂಧ್ರ ಮೂಲದ ಬಾಲರಾಜ್ ಎಂಬಾತ. ಈತ ಕಳೆದ 2 ವರ್ಷಗಳಿಂದ ಹಿರೇಹಳ್ಳ ಗ್ರಾಮದ ಮಹಿಳೆಯೊಬ್ಬಳ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಅಲ್ಲದೆ ಆಕೆಯ ಜೊತೆಯಲ್ಲೇ ತೋಟದ ಮನೆಯಲ್ಲಿ ವಾಸವಾಗಿದ್ದಂತೆ. ಒಂದು ತಿಂಗಳ ಹಿಂದೆ ಬಾಲರಾಜ್ ವಾಪಸ್ ಊರಿಗೆ ಹೋಗಿದ್ದ. ಹಿರೇಹಳ್ಳಿ ಕಡೆಗೆ ಸುಳಿದಿರಲಿಲ್ಲ. ಆದ್ರೆ ಪ್ರೇಯಸಿ ನಾಗವೇಣಿ ಊರಲ್ಲಿ ಮಾರಮ್ಮ ಹಬ್ಬ ಇದೆ ಬಾ ಎಂದು ಕರೆಸಿ ಕತೆ ಮುಗಿಸಿದ್ದಾಳೆ. ಬಳಿಕ ಅದೇ ಜಮೀನಿನೊಳಗೆ ಮೃತದೇಹ ಹೂತಿಟ್ಟು ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದಾಳೆ. ನಾವ್ ಮಾಡಿದ್ವಿ ಸರ್, ಸ್ವಿಚ್ ಆಫ್ ಅಂತಾನೆ ಬಂತು. ಆಯಮ್ಗೆ ಮಾಡಿದೆ, ಆಯಮ್ ರಿಸೀವ್ ಮಾಡಿಲ್ಲ ಸರ್. ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಸರ್. ಆಯಮ್ಮ ಮತ್ತೆ ನಿಮ್ ಚಿಕ್ಕಪ್ಪ ಬ್ಲಾಕ್ ಲಿಸ್ಟ್ ಹಾಕೈತೆ, ಏನು ಗೊತ್ತಿಲ್ಲ, ಎಲ್ಲೈತೆ ಗೊತ್ತಿಲ್ಲ ನನಗಂತ 2 ಸತಿ ಫೋನ್ ಮಾಡೈತೆ. ಮತ್ತೆ ನಾ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಆನ್ ಬಂದ್ರು ರಿಸೀವ್ ಮಾಡಿಲ್ಲ ಸರ್. ಕೃಷಿ ಹೊಂಡದ ಮಣ್ಣಿನಲ್ಲಿ ಹೂತಿಟ್ಟ ಶವದ ವಾಸನೆ ಬರಲಾರಂಭಿಸಿತ್ತು. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೂ ಅನುಮಾನ ಮೂಡಿಸಿತ್ತು. ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಕೊಲೆ ಮಾಹಿತಿ ಕೊಟ್ಟಿದ್ರು.
ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ತಳಕು ಪೊಲೀಸರು ನಾಗಮಣಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ. ಆಗ ಆರೋಪಿ ಕೊಲೆಯ ಕಹಾನಿ ಬಾಯಿ ಬಿಟ್ಟಿದ್ದಾಳೆ. ಸೋಮವಾರ ದಿನ ಬಂದೇನೆ. ನಮ್ಮ ಅಕ್ಕ ಮಂಗಳವಾರ ಫೋನ್ ಮಾಡಿತ್ತು. ಇವತ್ತಿಗೆ 10 ದಿವಸ ಆಯ್ತು. ನಮ್ಮ ಅಕ್ಕಗೆ ಫೋನ್ ಮಾಡೇನೆ. ಎಲ್ಲ ಚಿಕ್ಕಪ್ಪ ಅಂದ್ರೆ ನಾನು ಇಲ್ಲ ಇದ್ದೀನಿ ನಾಗಮಣಿ ಹತ್ರ ಕೊತ್ತಿಂಬರಿ ಅಲ್ಲಿ ತರಕಾರಿ ಮಾಡ್ತಾ ನಾಗಮಣಿ ತರಕಾರಿ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ 5 ಮಲ್ಕಮೂರ್ ಹತ್ರ ಅಂತ ಹೇಳಿದ್ರೆ ರಾತ್ರಿ ಅಲ್ಲೇ ಫೋನ್ ಸ್ವಿಚ್ ಆಫ್ ನಾನು ಚಿಕ್ಕಪ್ಪ ಮಾಡಿದ್ರೆ. ನಿಜ ಯಾವತ್ತಿದ್ರೂ ಹೊರಗೆ ಬರುತ್ತೆ ಅನ್ನೋ ಹಾಗೆ ಪೊಲೀಸರು ಕೊಲೆ ಪ್ರಕರಣ ಭೇದಿಸಿ ಆರೋಪಿ ನಾಗವೇಣಿಯನ್ನ ಬಂಧಿಸಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಮದುವೆಯಾಗಿ ಮಡದಿ ಇದ್ರೂ ಆತ ಪರಸ್ತ್ರೀ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ. ಆದ್ರೆ ಈಗ ಪ್ರಿಯಕರನನ್ನ ಕೊಂದು ಪ್ರೇಯಸಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬಂದು. ಜಾತ್ರೆಗೆ ಕರೆಸಿ ಪ್ರಿಯಕರನನ್ನೇ ಬಲಿ ಪಡೆದಳು. ಕೊಲೆ ಮಾಡಿ ಕೃಷಿ ಹೊಂಡದಲ್ಲಿ ಹೂತಿಟ್ಟಳು. ಈ ದೃಶ್ಯ ನೋಡ್ತಿದ್ರೆ ಇಲ್ಲೊಂದು ಕ್ರೈಮ್ ಆಗಿದೆ ಅನ್ನೋದು ಫಿಕ್ಸ್. ಭೀಕರವಾಗಿ ಕೊಲೆ ಮಾಡಿಬಿಟ್ಟು ದುಷ್ಕರ್ಮಿಗಳು ಕೃಷಿ ಹೊಂಡದಲ್ಲಿ ಶವ ಹೂತಿಟ್ಟು ಪರಾರಿಯಾಗಿದ್ರು. ತನಿಖೆಗಿಳಿದ ಪೊಲೀಸರಿಗೆ ಇದೀಗ ಹತ್ಯೆ ಹಿಂದಿನ ಅಸಲಿಯತ್ತು ಗೊತ್ತಾಗಿದೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಗ್ರಾಮದಲ್ಲಿ ಕಳೆದ 10 ದಿನಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಯಾಗಿದ್ದು ಆಂಧ್ರ ಮೂಲದ ಬಾಲರಾಜ್ ಎಂಬಾತ. ಈತ ಕಳೆದ 2 ವರ್ಷಗಳಿಂದ ಹಿರೇಹಳ್ಳ ಗ್ರಾಮದ ಮಹಿಳೆಯೊಬ್ಬಳ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಅಲ್ಲದೆ ಆಕೆಯ ಜೊತೆಯಲ್ಲೇ ತೋಟದ ಮನೆಯಲ್ಲಿ ವಾಸವಾಗಿದ್ದಂತೆ. ಒಂದು ತಿಂಗಳ ಹಿಂದೆ ಬಾಲರಾಜ್ ವಾಪಸ್ ಊರಿಗೆ ಹೋಗಿದ್ದ. ಹಿರೇಹಳ್ಳಿ ಕಡೆಗೆ ಸುಳಿದಿರಲಿಲ್ಲ. ಆದ್ರೆ ಪ್ರೇಯಸಿ ನಾಗವೇಣಿ ಊರಲ್ಲಿ ಮಾರಮ್ಮ ಹಬ್ಬ ಇದೆ ಬಾ ಎಂದು ಕರೆಸಿ ಕತೆ ಮುಗಿಸಿದ್ದಾಳೆ. ಬಳಿಕ ಅದೇ ಜಮೀನಿನೊಳಗೆ ಮೃತದೇಹ ಹೂತಿಟ್ಟು ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದಾಳೆ. ನಾವ್ ಮಾಡಿದ್ವಿ ಸರ್, ಸ್ವಿಚ್ ಆಫ್ ಅಂತಾನೆ ಬಂತು. ಆಯಮ್ಗೆ ಮಾಡಿದೆ, ಆಯಮ್ ರಿಸೀವ್ ಮಾಡಿಲ್ಲ ಸರ್. ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಸರ್ ಆಯಮ್ಮ. ಮತ್ತೆ ನಿಮ್ ಚಿಕ್ಕಪ್ಪ ಬ್ಲಾಕ್ ಲಿಸ್ಟ್ ಹಾಕೈತೆ, ಏನು ಗೊತ್ತಿಲ್ಲ, ಎಲ್ಲೈತೆ ಗೊತ್ತಿಲ್ಲ ನನಗಂತ 2 ಸತಿ ಫೋನ್ ಮಾಡೈತೆ. ಮತ್ತೆ ನಾ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಆನ್ ಬಂದ್ರು ರಿಸೀವ್ ಮಾಡಿಲ್ಲ ಸರ್. ಕೃಷಿ ಹೊಂಡದ ಮಣ್ಣಿನಲ್ಲಿ ಹೂತಿಟ್ಟ ಶವದ ವಾಸನೆ ಬರಲಾರಂಭಿಸಿತ್ತು. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೂ ಅನುಮಾನ ಮೂಡಿಸಿತ್ತು. ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಕೊಲೆ ಮಾಹಿತಿ ಕೊಟ್ಟಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ತಳಕು ಪೊಲೀಸರು ನಾಗಮಣಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ. ಆಗ ಆರೋಪಿ ಕೊಲೆಯ ಕಹಾನಿ ಬಾಯಿ ಬಿಟ್ಟಿದ್ದಾಳೆ. ಸೋಮವಾರ ದಿನ ಬಂದೇನೆ. ನಮ್ಮ ಅಕ್ಕ ಮಂಗಳವಾರ ಫೋನ್ ಮಾಡಿತ್ತು. ಇವತ್ತಿಗೆ 10 ದಿವಸ ಆಯ್ತು. ನಮ್ಮ ಅಕ್ಕಗೆ ಫೋನ್ ಮಾಡೇನೆ. ಎಲ್ಲ ಚಿಕ್ಕಪ್ಪ ಅಂದ್ರೆ ನಾನು ಇಲ್ಲ ಇದ್ದೀನಿ ನಾಗಮಣಿ ಹತ್ರ ಕೊತ್ತಿಂಬರಿ ಅಲ್ಲಿ ತರಕಾರಿ ಮಾಡ್ತಾ ನಾಗಮಣಿ ತರಕಾರಿ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ 5 ಮಲ್ಕಮೂರ್ ಹತ್ರ ಅಂತ ಹೇಳಿದ್ರೆ ರಾತ್ರಿ ಅಲ್ಲೇ ಫೋನ್ ಸ್ವಿಚ್ ಆಫ್ ನಾನು ಚಿಕ್ಕಪ್ಪ ಮಾಡಿದ್ರೆ. ನಿಜ ಯಾವತ್ತಿದ್ರೂ ಹೊರಗೆ ಬರುತ್ತೆ ಅನ್ನೋ ಹಾಗೆ ಪೊಲೀಸರು ಕೊಲೆ ಪ್ರಕರಣ ಭೇದಿಸಿ ಆರೋಪಿ ನಾಗವೇಣಿಯನ್ನ ಬಂಧಿಸಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.